ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀವಿ. ಇವತ್ತಿನ ಬ್ಲಾಗ್ ಬಂದು ಬೆಳಗ್ಗೆನೇ ಶುರು ಮಾಡ್ತಾಯಿದ್ದೀವಿ. ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ದೀಪ ಹಚ್ಕೊಂಡು ದೇವ್ರ ಪೂಜೆ ಮುಗಿಸ್ದೆ. ಹಾಗೆ ಟ್ರೈನಲ್ಲಿ ಹೋಗೋದು ಅಂದರೆ ನಮ್ಗೆ ತುಂಬಾ ಇಷ್ಟ. ಹಾಗೆ ಟ್ರೈನಲ್ಲಿ ಇದು ಬಿಡದಿ ರೈಲ್ವೆ ಸ್ಟೇಷನ್ನು. ಬಿಡದಿ ರೈಲ್ವೆ ಸ್ಟೇಷನಲ್ಲಿ ರೈಲು ಜಾಸ್ತಿ ಹೊತ್ತು ನಿಲ್ಲಲ್ಲ. ಬೇಗ ಹತ್ಕೊಂಡ್ರೇ, ಯಾಕೆ ಅಂದರೆ ಸೋಮವಾರ ನಡೆದ ಘಟನೆ ನೆನೆಸ್ಕೊಂಡ್ರೆ ಈಗೂ ಮೈ ಜುಮ್ ಅನ್ನಿಸ್ತದೆ. ಒಬ್ಬರು ಯಾರು ಅಂದರೆ ಅವರು ತಾಯಪ್ಪನದೊಡ್ಡಿ, ನಮ್ಮ ಪಕ್ಕದ ಊರವರು. ಅವರು ಪಾಪ ದೇವ್ರಿಗೆ ಹೋಗಬೇಕು, ನಂಜನಗೂಡಿಗೆ ಹೋಗಬೇಕು ಅಂತ ಆಸೆಯಿಂದ ಟ್ರೈನ್ ಹತ್ತಕ್ಕೆ ಅಂತ ಬಿಡದಿ ರೈಲ್ವೆ ಸ್ಟೇಷನ್ ಬಂದಿದ್ದಾರೆ. ಅದಕ್ಕೆ ಹೇಳೋದು, ನಾವೊಂದು ಅಂದ್ಕೊಂಡ್ರೆ ದೇವರೊಂದು ಮಾಡಿದ್ದಾರೆ, ಎಲ್ಲ ಶಿವನಿಚ್ಛೆ ಅಂತ. ಅಲ್ಲಿ ಅವ್ರು ಊಹಿಸದೇ ಇರೋ ಘಟನೆ ನಡೀತು. ಪಾಪ ಅಯ್ಯಮ್ಮ ಇಬ್ಬರು ಫ್ಯಾಮಿಲಿ ಇದ್ದಾರೆ, ಒಂದು 8 ಜನ ಇದ್ದರು. ಅದರಲ್ಲಿ ಎಲ್ಲರೂ ರೈಲ್ ಹತ್ಬಿಟ್ಟು ಇನ್ನೇನು ರೈಲ್ ಪಾಸ್ ಆಗಿಬಿಟ್ಟಿದೆ. ಆವಾಗ ಅಮ್ಮ ಒಬ್ರು ಹಿಡ್ಕೊಂಡು ಹತ್ತಿಸ್ಕೊಳಕ್ಕೆ ಹೋಗಿದ್ದಾರೆ. ಏಮ್ಮ ಹತ್ತೋ ಅಷ್ಟರಲ್ಲಿ ಕಾಲು ಮೇಲ್ಗಡೆ ಇಡೋ ಅಷ್ಟರಲ್ಲಿ ಅವ್ರೇನು ಮಾಡವ್ರೆ, ಟ್ರೈನ್ ಕೆಳಗಡೆ ಕಾಲು ಕೊಟ್ಬಿಟ್ಟವ್ರೆ. ಟ್ರೈನ್ ಮೂವ್ ಆಗೋದಕ್ಕೂ ಅವ್ರು ಹತ್ತೋದಕ್ಕೂ ಒಂದೇ ಆಗದೆ ಅವರು ಫುಲ್ಲು ಕಾಲು ಸಿಗಾಕೊಂಡು ಬಾಡಿ ಫುಲ್ಲು ಪೀಸ್ ಆಗೋ ರೀತಿ ನೆಜ್ಜೋದ್ರು. ಯಪ್ಪ ಭಯ. ಈ ರೀತಿ ಪಾಪ ಯಾರಿಗೂ ಆಗಬಾರ್ದು. ನೆನೆಸ್ಕೊಂಡ್ರೆ ಕಳ್ಳು ಕಿತ್ತು ಬರೋ ಅಂಥ ದೃಶ್ಯ ಅದು. ಹಾಗೆ ಟ್ರೈನಲ್ಲಿ ಸಾವಿರಾರು ಜನ ಓಡಾಡ್ತಾರೆ. ಒಂದು ದಿನದಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ನಿಜ ಹೇಳೋಕ್ಕಾಗಲ್ಲ, ಭಗವಂತನ ಇಚ್ಛೆ ಹೆಂಗಿದತ್ತೋ ಹಂಗೆ ಆಗೋದು. ಅವ್ರ ಆಸೆಯಿಂದ ಪಾಪ ದೇವ್ರ ದರ್ಶನ ಮಾಡಬೇಕು ಅಂತ ಹೋಗಿದ್ದಾರೆ. ನೋಡಿದ್ರೆ ಮನೆಗೆ ಹೆಣವಾಗಿ ಬಂದರು. ಅದರಿಂದ ಟ್ರೈನಲ್ಲಿ ಜರ್ನಿ ಮಾಡೋ ಪ್ರತಿಯೊಬ್ಬರೂ ಸ್ವಲ್ಪ ಗಮನ ಇಟ್ಟು ಟ್ರೈನ್ ಹೋದರೆ ಅಕಸ್ಮಾತ್ ಮತ್ತೆ ಟಿಕೆಟ್ ತಗೊಂಡು ಟ್ರೈನಲ್ಲಿ ಹೋಗ್ಬೋದು. ಅಂದರೆ ಪ್ರಾಣ ಹೋದರೆ ಮತ್ತೆ ಬರೋಲ್ಲ. ಹಾಗೆಯೇ ಟ್ರೈನು ಪಾಸ್ ಆಗ್ತಿದೆ ಅಂದರೆ ಹತ್ತಕ್ಕೆ ಹೋಗ್ಬೇಡಿ, ಬೇಕಾದ್ರೆ ಅಲ್ಲೇ ಸ್ಟಾಪ್ ಮಾಡಿಕೊಂಡು ಬೇರೆ ಟ್ರೈನು ಅಥವಾ ಬೇರೆ ಮತ್ತೆ ಟಿಕೆಟ್ ತಗೊಂಡು ಕೂಡ ಹೋಗ್ಬೋದು. ದಯವಿಟ್ಟು ಈ ರೀತಿ ತಪ್ಪು ಯಾರೂ ಮಾಡಬೇಡಿ. ನಮಗೂ ಕೂಡ ಹಾಗೆ ಆಯಿತು. ಬಟ್ ಟ್ರೈನ್ ಹೋಗುವಾಗ ಹತ್ಕೋಬೇಕಾದ ಪರಿಸ್ಥಿತಿ ಬಂತು. ಆದರೆ ನಮ್ಮ ಮನೆಯವ್ರು ಸ್ವಲ್ಪ ಟ್ರೈನಲ್ಲಿ ಓಡಾಡಿ ಅವ್ರಿಗೆ ಅಭ್ಯಾಸ ಇತ್ತು. ಆದ್ದರಿಂದ ಅವರು ಎಲ್ಲರೂ ಫಸ್ಟು ಒಳಗಡೆ ಹೋಗ್ಬಿಟ್ಟು ಅವ್ರು ಹತ್ತಿಸ್ಕೊಟ್ರು. ಇದು ನೋಡ್ಬಿಟ್ಟು ನಿಜವಾಗ್ಲೂ ನನ್ನ ಟ್ರೈನೇ ಬೇಡ ಅನ್ನೋ ರೀತಿ ಅನ್ನಿಸ್ಬಿಡ್ತು. ಟ್ರೈಲ್ ಹೋಗೋರು ಸ್ವಲ್ಪ ಎಚ್ಚರವಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.